ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಶಾರದಾ ಸಿಕ್ಕಾಬಟ್ಟೆ ಕಣ್ಣೀರು ಹಾಕೊಂಡು ಕೂತಿರ್ಬೇಕಾದ್ರೆ ಪಕ್ಕದಲ್ಲಿ ಬಂದು ಸಿದ್ದು ಹೇಳ್ತಾ ಇರ್ತಾನೆ, ನೋಡಿ ಶಾರದಾ ಅವರೇ, ಜೀವನನ ನಿಮಗಿನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು ಯಾರೂ ಇಲ್ಲ ಅಂಥದ್ರಲ್ಲಿ ನೀವೇ ಕಣ್ಣೀರು ಹಾಕೊಂಡು ಕೂತಿದ್ದೀರಲ್ಲ. ತಲೆ ಮೇಲೆ ನೀರನ್ನ ಸುರ್ಕೊಂಡು ಹೋಗಿದ ತಕ್ಷಣ ಸಂಬಂಧ ಅನ್ನೋದು ಕಳೆದೋಗಲ್ಲ ಶಾರದಾ ಅವರೇ. ಹಾಗೆ ಅತ್ತೆ ಕೋಪದಲ್ಲಿ ಈ ರೀತಿ ಮಾಡಿದರೆ ಬೇಜಾರು ಮಾಡ್ಕೋಬೇಡಿ. ಅವರು ಸಮಾಧಾನದಿಂದ ಕೂತು ಯೋಚನೆ ಮಾಡಿದಾಗ ಖಂಡಿತ ಸತ್ಯ ಏನು ಅಂತ ಅರ್ಥ ಆಗುತ್ತೆ. ಅಲ್ಲಿವರೆಗೂ ನಾವು ಕಾಯ್ಬೇಕಷ್ಟೇ ಅಂತ ಅನ್ಬೇಕಾದ್ರೆ, ಸರ್ ನನ್ನನ್ನು ಯಾರು ಅರ್ಥ ಮಾಡ್ಕೊಳ್ದಿದ್ರು ನನಗೆ ಬೇಜಾರಿಲ್ಲ, ಆದರೆ ಸುಮಿತ್ರಮ್ಮನೇ ನನ್ನನ್ನು ನಂಬ್ತಾ ಇರೋಲ್ಲ ಸರ್, ಅದೇ ನನಗೆ ದೊಡ್ಡ ಬೇಜಾರು ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ಕಣ್ಣೀರು ಹಾಕೊಂಡು ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ದೀಪ ಹೊರಗಡೆಯಿಂದ ಅಮ್ಮ ಅಮ್ಮ ಅಂತ ಕೂಗ್ತಿರ್ಬೇಕಾದ್ರೆ ಕಣ್ಣನ್ನು ಒರೆಸ್ಕೊಂಡು ಹಾಗೆ ಸೈಲೆಂಟಾಗಿ ಕೂತ್ಕೊಬಿಡ್ತಾಳೆ. ಅಮ್ಮ ಏನಕ್ಕಮ್ಮ ಅಳ್ತಾ ಇದೆಯಾ ಅಂತ ಅನ್ಬೇಕಾದ್ರೆ, ಇಲ್ಲ ಬಂಗಾರ ನಾನು ಅಳ್ತಿಲ್ಲ ಅಂತ ಅಂದಾಗ, ಇಲ್ಲ ಅಮ್ಮ ನಾನು ನೋಡ್ದೆ ಎಲ್ಲ ಆಟ ಆಡ್ತಿರ್ಬೇಕಾದ್ರೆ ಅಮ್ಮಮ್ಮ ಬಂದಿದ್ರು ತಾನೇ, ಅವಾಗ ನೀನು ಅಳ್ತಾ ಇದ್ದೆ ಅಮ್ಮಮ್ಮನೂ ಅಳ್ತಾ ಇದ್ರು, ಆಟ ಆಡಿ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಅಮ್ಮಮ್ಮ ಹೋಗೇ ಬಿಟ್ಟಿದ್ದಾರೆ, ಯಾಕಮ್ಮ ಅಮ್ಮಮ್ಮ ಏನಾದರೂ ಬೈದ್ರಾ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ, ಅಮ್ಮ ಯಾಕಮ್ಮ ಅಳ್ತಾರೆ, ಅಷ್ಟಕ್ಕೂ ಅಮ್ಮಮ್ಮ ಏನೂ ಅಂದಿಲ್ಲ ಅಂತ ಅಂದಾಗ ಶಾರದಾ ಕಣ್ಣೀರನ್ನ ಒರೆಸ್ತಾ ಇರ್ತಾಳೆ. ಹಾಗೆ ಒರೆಸ್ಬಿಟ್ಟು ಹೇಳ್ತಾ ಇರ್ತಾಳೆ, ನಿಮ್ಮ ಕೆನ್ನೆ ತುಂಬ ಮೃದುವಾಗಿದೆ ಅಮ್ಮ, ಹಾಗಾದರೆ ಖಂಡಿತ ನೀವು ಅಳ್ತಾ ಇದ್ದೀರಾ. ಪ್ರತಿ ಸಲ ನಾನು ಅತ್ತಾಗ ನೀವು ನನ್ನನ್ನು ಮುದ್ದು ಮಾಡ್ತಾ ಇದ್ರಿ, ಹಗ್ ಮಾಡಿಕೊಂಡು ಮುದ್ದು ಮಾಡ್ತಿದ್ರಿ, ಆದರೆ ನಿಮ್ಮನ್ನು ನಾನು ಯಾವ ರೀತಿ ಸಮಾಧಾನ ಮಾಡಲಿ ಅಂತ ಹೇಳ್ತಾ ಇರ್ತಾಳೆ. ಬೇಡಿ ನೀವು ಹತ್ರ ನಾನು ಹತ್ಬಿಡ್ತೀನಿ, ನಾವಿಬ್ಬರು ಹಳೋದನ್ನು ನೋಡಿ ಅಪ್ಪನ ಹತ್ಬಿಡ್ತಾರೆ ಅಷ್ಟೇ ಅಂತ ಅಂದಾಗ, ಇಲ್ಲ ಬುಡ ಪುಟಾಣಿ ಅಮ್ಮ ಇನ್ನು ಹಳಲ್ಲ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ, ನನಗೇನಾದರೂ ಕೋಪ ಬಂದು ನಾನು ಅಳ್ತಾ ಇರಬೇಕಾದ್ರೆ ನೀವಿಬ್ಬರು ತೊಡೆ ಮೇಲೆ ಮಲಸ್ಕೊಂಡು ನನ್ನನ್ನು ಸಮಾಧಾನ ಮಾಡ್ತಾ ಇದ್ರಿ, ಇವಾಗ ನೀವಿಬ್ಬರು ನನ್ನ ತೊಡೆ ಮೇಲೆ ಮಲ್ಕೊಳ್ಳಿ ಅಂತ ಅಂದಾಗ ಸಿದ್ದು, ಬೇಡ ಪುಟಾಣಿ ನಿನ್ನ ತೊಡೆ ನೋವಾಗುತ್ತೆ ಅಂತ ಅಂದಾಗ, ಏನಿಲ್ಲ ಬನ್ನಿ ಈ ಕಡೆ ಸೈಡ್ ಬಿಡಿ ಅಂತ ಅವರಿಬ್ರು ಮಧ್ಯಕ್ಕೆ ಹೋಗಿ ಚಕ್ಲು ಬಾಕ್ ಹಾಕೊಂಡು ಕೂತ್ಕೊಂಡು ಇಬ್ಬರನ್ನು ತೊಡೆ ಮೇಲೆ ಮಲಸ್ಕೊಂಡು ಸಮಾಧಾನ ಮಾಡ್ತಾ ಇರ್ತಾಳೆ. ಹಾಗೇನೊಂದು ಕಡೆ ತಾತ ಮನೇಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ, ಶಾರದಾ ಎಂಗೇಜ್ಮೆಂಟ್ನ ನಿಲ್ಲಿಸಿದ್ದು ಹಾಗೆ ಈ ಮದುವೆ ಏನಾದರೂ ಮಾಡಬೇಕು ಅಂತ ನೀವೆಲ್ಲ ಮುಂದೆ ಬಂದರೆ ಖಂಡಿತ ನಾನು ಸುಮ್ಮನೆ ಇರಲ್ಲ, ಹೇಗಾದರೂ ಮಾಡಿ ಈ ಮದುವೆನ ನಿಲ್ಲಿಸ್ತೀನಿ, ಜ್ಯೋತಿಕಾ ಮತ್ತು ರೋಹನ್ ಎಂಗೇಜ್ಮೆಂಟ್ ನಡೆಯೋಂಗಿಲ್ಲ ಅಂತ ಹೇಳಿದ ಮಾತೆಲ್ಲ ತಾತ ನೆನಪಿಸ್ಕೊತಾ ಇರ್ತಾರೆ. ಇನ್ನೊಂದು ಕಡೆ ಮನೆಗೆ ಬಂದು ಜ್ಯೋತಿಕಾ ಗ್ಲಾಸ್ನ ಎಸ್ಬಿಟ್ಟು, ಇದೇಗೆ ಚೂರು ಚೂರಾಗಿದೆ ಅದೇ ರೀತಿ ನನ್ನ ಮನಸ್ಸು ಚೂರಾಗಿದೆ, ಇವಾಗ ಜೋಡ್ಸೋಕ್ಕಾಗಲ್ಲ ಅಂತ ಹೇಳಿದ ಮಾತೆಲ್ಲ ನೆನ್ಪು ಮಾಡಿಕೊಂಡು ಯೋಚನೆ ಮಾಡಿಕೊಂಡು ಕೂತಿರ್ಬೇಕಾದ್ರೆ ಪಾರಿಜಾತ ಬರ್ತಾಳೆ. ರೀ ಆಲ್ರೆಡಿ ಟೈಮ್ ತುಂಬ ಹೊತ್ತಾಗಿದೆ, ಇಷ್ಟೊತ್ತಕ್ಕ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೋತೀರಾ, ಟೈಮ್ ಆಯ್ತು ಹೋಗಿ ಮಲ್ಕೊಳ್ಳಿ ಅಂತ ಅನ್ಬೇಕಾದ್ರೆ ಜ್ಯೋತಿಕಾ ಏನಾದರೂ ತಿನ್ಲಾ ಅಂತ ತಾತ ಕೇಳ್ತಾ ಇರ್ತಾರೆ. ಇಲ್ಲ ರೀ, ಅವಳು ಒಂದು ತುತ್ತೂ ಏನೂ ತಿಂದಿಲ್ಲ, ಗಂಟ್ಲಲ್ಲಿ ಅನ್ನನೂ ಸಹ ಇಳ್ದಿಲ್ಲ, ಪಾಪ ನನ್ನ ಗೋಲ್ಡಿ ಸಿಕ್ಕಾಪಟ್ಟೆ ಕಣ್ಣೀರು ಹಾಕೊಂಡು ಹೊತ್ತು ಹಾಗೆ ಮಲ್ಕೊಂಡಿದ್ದಾಳೆ ಅಂತ ನಾಟಕ ಮಾಡ್ತಾ ಇರ್ತಾಳೆ. ಹಾಗೆ ಇಷ್ಟೆಲ್ಲ ತಯಾರಿ ಮಾಡಿಕೊಂಡ್ರು ಸಹ ಗೋಲ್ಡಿ ಎಂಗೇಜ್ಮೆಂಟ್ ಮಾಡೋಕ್ಕೆ ಆಗಲಿಲ್ಲ, ಅವಳಿಗಂತೂ ಸಿಕ್ಕಾಪಟ್ಟೆ ಅವಮಾನ ಆಗಿದೆ. ಹಾಗೆ ಇನ್ನೊಂದು ಕಡೆ ಒಳ್ಳೆ ಸಂಬಂಧ ಕೈತಪ್ಪೋಯ್ತಲ್ಲ ಅಂತ ಸಿಕ್ಕಾಪಟ್ಟೆ ದುಃಖದಲ್ಲಿ ಇದ್ದಾಳೆ ಅಂತ ಹೇಳಬೇಕಾದ್ರೆ, ಸರಿ ನಾನೇ ಹೋಗಿ ಜ್ಯೋತಿಕನ ಸಮಾಧಾನ ಮಾಡ್ತೀನಿ ಅಂತ ಜ್ಯೋತಿಕಾ ರೂಮಿಗೆ ಬಂದುಬಿಟ್ಟು ಜ್ಯೋತಿಕಾ ಜ್ಯೋತಿಕಾ ಅಂತ ಕೂಗ್ತಾ ಇದ್ರೆ, ಅವಳು ರೂಮಲ್ಲೆಲ್ಲೂ ಕಾಣಿಸೋದೇ ಇಲ್ಲ, ಎಲ್ಲೋಗಿದ್ದಾಳೆ ಅಂತ ಎಲ್ಲ ಕಡೆ ತಾತ ಹುಡುಕ್ತಾ ಇರ್ತಾರೆ. ಹಾಗೆ ತಾತ ಎಲ್ಲ ಕಡೆ ಹುಡುಕ್ತಾ ಇದ್ರೆ ಜ್ಯೋತಿಕಾ ತಾತನ ರೂಮಿಗೆ ಬಂದು ತನ್ನ ಅಜ್ಜಿ ಜ್ಯೋತಿಕನ ಫೋಟೋ ನೋಡ್ಕೊಂಡು ನಾಟಕ ಮಾಡ್ಕೊಂಡು ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ತಾತ ಬರ್ತಾರೆ. ಜ್ಯೋತಿಕಾ ಅಂದ ತಕ್ಷಣ ಕಣ್ಣೀರು ಹಾಕ್ಕೊಂಡು, ತಾತ ನನಗೆಂಥ ಅನ್ಯಾಯ ಆಗಿದೆ ನೀವೇ ನೋಡ್ತಿದ್ದೀರಲ್ಲ, ನಾನು ಹಾಗಾದರೆ ಯಾರನ್ನಾದರೂ ಇಷ್ಟಪಡದೆ ತಪ್ಪ, ಯಾರನ್ನ ಇಷ್ಟಪಟ್ಟರು ನನ್ನಿಂದ ದೂರ ಆಗ್ತಿದ್ದೀರಲ್ಲ, ನಾನು ಯಾರಿಗಂತ ಅನ್ಯಾಯ ಮಾಡಿದ್ದೀನಿ, ದ್ರೋಹ ಮಾಡಿದ್ದೀನಿ ಅಂತ ನಾಟಕದ ಕಣ್ಣೀರು ಹಾಕ್ತಾ ಇರ್ತಾಳೆ. ಈ ತಾತ ಸಮಾಧಾನ ಮಾಡ್ಕೊಬಿಟ್ಟು, ನೀನು ನಿಜವಾಗ್ಲೂ ಯಾರಿಗೂ ಸಹ ಅನ್ಯಾಯ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕೆ ಅಂತಂದರೆ ಈ ಶಿವನಾರಾಯಣ ಮೊಮ್ಮಗಳು ನೀನು ಯಾರಿಗೂ ಅಂತ ಮೋಸ ಮಾಡಲ್ಲ ಅಂತ ಅನ್ಬೇಕಾದ್ರೆ, ನಿಮ್ಮ ಮೊಮ್ಮಗಳು ಬದುಕಿನ ಪಾಠದಲ್ಲಿ ಸೋತೋಗ್ಬಿಟ್ಟಿದ್ದಾಳೆ ತಾತ, ಸೋತೋಗ್ಬಿಟ್ಟಿದ್ದಾಳೆ ಅಂತ ಪುನಃ ಕಣ್ಣಿಗೆ ಏನು ಗೊತ್ತು ತಾತ, ಸಿದ್ದನಂತೂ ಇಷ್ಟಪಟ್ಟೆ, ಹಾಗೆ ಅವರು ನನಗೆ ಮೋಸ ಮಾಡೋದ, ಹೋಗ್ಲಿ ಎಲ್ಲ ಹಾಳಾಗಿ ಹೋಗ್ಲಿ ಅಂದ್ಬಿಟ್ಟು ರೋಹನ್ನ ಇಷ್ಟಪಟ್ಟು ಹೊಸ ಜೀವನನ ಕಟ್ಕೋಬೇಕು ಅಂತ ಅಂದ್ಕೊಂಡೆ, ಅದು ಸಹ ಹಾಳಾಗೋಯ್ತು ಅಂತ ಅನ್ಬೇಕಾದ್ರೆ ಏನು ಮಾಡೋಕ್ಕಾಗುತ್ತೆ ಮಗಳೇ, ಎಲ್ಲ ನಮ್ಮ ಕೈಲಿಲ್ಲ, ಎಲ್ಲ ವಿಧಿಯಾಟ ಅಂತ ತಾತ ಹೇಳ್ತಾ ಇದ್ರೆ ಮತ್ತೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ನೋಡಿ ತಾತ ಅಜ್ಜಿ ಹೆಸರು ಪರ್ಮನೆಂಟ್ ಆಗಿರಲಿ ಅಂತ ಅಂದ್ಬಿಟ್ಟು ನನಗೆ ಅಜ್ಜಿ ಹೆಸರನ್ನ ಇಟ್ಟರೆ, ಆದರೆ ಏನು ಮಾಡಲಿ, ನನ್ನ ಹೆಸರಲ್ಲಿ ಇರೋ ಜ್ಯೋತಿಕಾ ಅನ್ನೋ ಹೆಸರಲ್ಲಿರೋ ಜ್ಯೋತಿ ಪರ್ಮನೆಂಟಾಗಿ ನನ್ನ ಜೀವನದಲ್ಲಿ ಬರಲೇ ಇಲ್ಲ, ಎಲ್ಲ ನನ್ನ ಹಣೆ ಬರ ಅಂತ ಪುನಃ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ನಾನು ಇಡೀ ಜೀವನ ಎಲ್ಲ ಕತ್ಲಾಗ್ಬಿಟ್ಟಿದೆ, ಮದುವೆ ಅನ್ನೋದೇ ನನಗೊಂದು ದೊಡ್ಡ ಶಾಪ ಆಗಿದೆ ಅಲ್ವಾ ತಾತ ಅಂದಾಗ ತಾತ ಸಿಕ್ಕಾಪಟ್ಟೆ ಕಣ್ಣೀರು ಹಾಕ್ಕೊಂಡು, ಇಲ್ಲಮ್ಮ ಬಿಡ್ತೂನು ಆ ರೀತಿ ಎಲ್ಲ ಮಾತಾಡಬೇಡ, ನೀನು ಎಲ್ಲ ಮುಗ್ದೋಯ್ತು ಅಂತ ಅನ್ಕೋಬೇಡ, ನಾವು ಅಂದ್ಕೊಂಡಂಗೆ ಏನೂ ಆಗಿಲ್ಲ ಅಂತ ಅಂದರೆ ಎಲ್ಲ ಮುಗ್ದೋಯ್ತು ಅಂತ ಅರ್ಥ ಅಲ್ಲ, ಹಾಗೆ ಅದು ಯಾವತ್ತೂ ಆಗಲ್ಲ ಅಂತ ನಾವು ಅನ್ಕೋಬಾರ್ದಲ್ವ ಅಂತ ಅನ್ಬೇಕಾದ್ರೆ, ಇಲ್ಲ ತಾತ ಆ ಶಾರದನಿಗೆ ಹೆಲ್ಪ್ ಮಾಡೋಣ ಅಂತ ಹೋದೆ, ಅದಕ್ಕೆ ನನಗೆ ಈ ಪರಿಸ್ಥಿತಿ ಬಂದಿದೆ, ಅವಳಿಗೆ ಏನಕ್ಕೆ ನನ್ನ ಮೇಲೆ ಅಷ್ಟು ದ್ವೇಷನೋ ನನಗೆ ಗೊತ್ತಿಲ್ಲ, ಇದೆಲ್ಲ ನನಗೆ ಆಗಬೇಕಾಗಿದ್ದೆ, ಅವ್ರಿಗೆ ಒಳ್ಳೇದಾಗಲಿ ಅಂತ ಏನಾದರೂ ಮಾಡೋಕ್ಕೆ ಹೋಗ್ತೀನಲ್ಲ, ಅದಕ್ಕೆ ನನಗಿದು ತಿರುಗೇಟು ಹೊಡಿತಿದೆ, ನನಗೆ ಆಗಬೇಕಾಗಿದ್ದೆ ಬಿಡಿ, ಇಂಥದ್ದು ನನಗೆ ಆಗಬೇಕಾಗಿತ್ತು ಅಂತ ಹೇಳ್ತಿರ್ಬೇಕಾದ್ರೆ ಅವ್ರಿಗೊಂಚೂರು ಒಳ್ಳೇದಾಗಲಿ ಅಂತ ಕರೆದ್ರೆ ನನ್ನ ಭವಿಷ್ಯಕ್ಕೆ ಬೆಂಕಿ ಹಟ್ಬಿಟ್ಲು, ಹಾಗೆ ನಮ್ಮ ಮನೆ ಮರ್ಯಾದೆ ಎಲ್ಲ ಕಳೆದ್ಲು ಅಂತ ಅಂದಾಗ ತಾತನ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾರೆ, ನಿನಗಿಷ್ಟು ಅನ್ಯಾಯ ಮಾಡಿದವಳು
ಮಾಡ್ತಿದ್ದವಳನ್ನ ಸುಮ್ಮನೆ ಬಿಡಲ್ಲ, ಇದಕ್ಕೆ ತಕ್ಕ ಬೆಲೆನ ಅವಳು ತರಲೇಬೇಕು, ಆ ರೀತಿ ನಾನು ಮಾಡೇ ಮಾಡ್ತೀನಿ ಅಂತ ಕೋಪದಿಂದ ತಾತ ಹೇಳ್ತಾ ಇದ್ರೆ, ತಾತ ಪ್ಲೀಸ್ ಇನ್ಯಾವತ್ತೂ ಸಹ ನನ್ನನ್ನು ಮದುವೆ ಆಗು ಅಂತ ಬಲವಂತ ಮಾಡಬೇಡಿ ಅಂತ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ. ನನಗೆ ಈ ಪ್ರೀತಿ ಪ್ರೇಮ ಸಂಸಾರ ಇದೆ ಅದರಲ್ಲಿ ಸಹ ನಂಬಿಕೆ ಇಲ್ಲ, ನನ್ನನ್ನು ಒಂಟಿಯಾಗಿ ಬಿಟ್ಬಿಡಿ ಅಂತ ಗೊಳು ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ, ಬೇಡಕ್ಕಂದ ಈ ರೀತಿ ಎಲ್ಲ ಮಾತಾಡಬೇಡ ಅಂತ ತಾತ ಹಗ್ ಮಾಡಿಕೊಂಡು ಸಮಾಧಾನ ಮಾಡ್ತಿದ್ರೆ, ಇವಳು ಕಣ್ಣೀರನ್ನ ಒರೆಸ್ಕೊಂಡು ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಅವರಿಬ್ರು ಮಾತಾಡೋದನ್ನ ದೂರದಲ್ಲಿ ನಿಂತ್ಕೊಂಡು ಪಾರಿಜಾತ ಕೇಳಿಸ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಈ ಗೋಲ್ಡ್ಗೆ ಏನಾದರೂ ತಲೆಗಿಲೆ ಕೆಟ್ಟಿದೆಯಾ, ನನ್ನ ಮದುವೆನೇ ಆಗಲ್ಲ ಲೈಫ್ ಲಾಂಗ್ ಅಂತ ಹೇಳ್ತಿದ್ದಾಳೆ, ಮದುವೆ ಆಗಲಿಲ್ಲ ಅಂದರೆ ಆಸ್ತಿ ಎಲ್ಲ ಕೈ ತಪ್ಪು ಹೋಗುತ್ತಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಬೆಳಗಾದ ತಕ್ಷಣ ಎಲ್ಲರೂ ಎದ್ದು ಹಾಲಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಿದ್ರೆ, ಜ್ಯೋತಿಕ ಬಂದು ಮತ್ತೆ ಹಾಳೋ ರೀತಿ ನಾಟಕ ಮಾಡ್ತಾ ಇರ್ತಾಳೆ. ಹಾಗೆ ಸುಮಿತ್ರಾ ತನ್ನ ಮಗಳ ಮಾತೆಲ್ಲ ನಂಬಿಟ್ಟು, ಯಾಕೆ ಬಂಗಾರ ಅಳ್ತಾ ಇದೆಯಾ, ನೀನೇನು ಕಳ್ತೀಯ ಸುಮ್ಮನೆ ಇರು ಅಂತ ಅನ್ಬೇಕಾದ್ರೆ, ಬೇಕು ಬೇಕು ಅಂತ ಜಾಸ್ತಿ ಕಣ್ಣೀರನ್ನ ಹಾಕ್ತಿರ್ಬೇಕಾದ್ರೆ ಬೀದಲ್ಲಿ ಬಿದ್ದವಳನ್ನ ಮನೆಗೆ ಕರ್ಕೊಬಂದ್ಬಿಟ್ಟು ಅಮ್ಮನ ಪ್ರೀತಿ ಕೊಟ್ಟನಲ್ಲ, ಇದೆಲ್ಲ ನನಗೆ ಆಗಬೇಕಾಗಿತ್ತೆ ಅಂತ ಶಾರದನ ನೆನ್ಪಂದ್ಕೊಂಡು ಸುಮಿತ್ರ ಬೈಕೋತಾ ಇದ್ರೆ, ಅಲ್ಲಮ್ಮಮ್ಮ ನನ್ನನ್ನು ಕಂಡ್ರೆ ಅವಳಿಗೆ ಇಷ್ಟ ಇಲ್ಲ ಅಂತ ಗೊತ್ತು, ಆದರೆ ಅವಳ ಪಾಡಿಗೆ ಅವಳು ಇರಬೇಕಲ್ವಾ, ನನ್ನ ಲೈಫಲ್ಲಿ ಏನಕ್ಕೆ ಈ ರೀತಿ ಆಟ ಆಡ್ತಿದ್ದಾಳೆ ಅಂತ ಮತ್ತೆ ಶಾರದನ್ನ ಬೈತಾ ಇರ್ತಾಳೆ. ಹಾಗೆ ಅಮ್ಮ ನನ್ನನ್ನು ಬಿಟ್ಟಾಕಿ ಪಾಪ ರೋಹನ್ ಅವನೇನು ಇವಳಿಗೆ ಅನ್ಯಾಯ ಮಾಡ್ದ, ಈ ಥರ ಅಲಿಗೇಷನ್ ಮಾಡಿ ಎಲ್ಲರ ಮುಂದೆ ಅವ್ರ ಮರ್ಯಾದೆನ ಕಳೆದ್ಬಿಟ್ಲಲ್ಲ ಅಂತ ಅಂದಾಗ, ನೋಡು ಬಂಗಾರ ನೀನು ಅಳ್ಬೇಡ, ನನ್ನ ಮಾತು ಕೇಳು, ಇನ್ನೊಂದ್ಸಲ ಏನಾದರೂ ನಿನ್ನ ವಿಷಯಕ್ಕೆ ಬಂದರೆ ನಾನು ಖಂಡಿತ ಮನುಷ್ಯನಾಗಿರಲ್ಲ ಅಂತ ಸುಮಿತ್ರ ಸಮಾಧಾನ ಮಾಡ್ತಾ ಇರ್ತಾಳೆ. ಹಾಗೆ ನೀನು ತಾನೇ ಎಷ್ಟು ಅಂತ ಈ ಅವಮಾನ ಎಲ್ಲ ಸಹಿಸ್ಕೋತೀಯ, ಖಂಡಿತ ಇನ್ಮೇಲೆ ಸಹಿಸ್ಕೋಬೇಡ, ನಾನಂತ ಅವಳನ್ನ ಸುಮ್ಮನೆ ಬಿಡಲ್ಲ ಅಂತ ಅಂದಾಗ, ಎಲ್ಲ ನೀನು ಕೊಟ್ಟ ಸಲಹೆ ಸುಮಿತ್ರ, ಮಗಳು ಅಂತ ತನ್ನ ಮೇಲೆ ಹೊತ್ಕೊಂಡೆ, ನಾನು ಹಿರಿ ಮಗಳು ಅಂತ ಮೆರೆಸ್ತಾ ಇದ್ದೆ, ಜ್ಯೋತಿಕನಿಗೆ ಅಕ್ಕನ ಸ್ಥಾನ ಕೊಟ್ಟಿದ್ದೆ, ಇವಾಗ ನೋಡು ಯಾವ ರೀತಿ ಆಯಿತು, ನಿನ್ನನ್ನೇ ಮೂಲೆ ಗುಂಪು ಮಾಡ್ತಿದ್ದಾಳೆ, ಹಾಗೆ ಜ್ಯೋತಿಕನ್ನ ತಳ್ಳಿ ಅವಳ ಮೇಲೆ ಬರೋಕ್ಕೆ ಟ್ರೈ ಮಾಡ್ತಿದ್ದಾಳೆ ಅಂತ ಪಾರಿಜಾತ ಹೇಳ್ತಾ ಇರ್ತಾಳೆ. ಸುಮಿತ್ರ ಅದೇನೋ ಗಾದೆ ಇದೆಯಲ್ಲ, ನಾಯಿನ ಕರ್ಕೊಂಡೋಗಿ ಸಿಂಹಾಸನ ಮೇಲೆ ಕೂರಿಸಿದ್ರು ಅದು ಬೊಗಳುತ್ತೆ ಹೊರತು ಇನ್ನೇನು ಮಾಡಲ್ಲ ಅಂತಾರಲ್ಲ, ಅದೇ ರೀತಿ ಆ ಶಾರದಾ ಮಾಡ್ತಾ ಇರೋದು ಆ ಕೆಲಸನೇ ಅಂತ ಅನ್ಬೇಕಾದ್ರೆ ಜ್ಯೋತಿಕನ ಸುಮಿತ್ರ ಸಮಾಧಾನ ಮಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ತಾತ ಇದ್ಬಿಟ್ಟು, ಜ್ಯೋತಿಕಾ ಸಮಾಧಾನ ಮಾಡ್ಕೊಳ್ಳಮ್ಮ ಅಂತ ಅಂದಾಗ ತಾತನ ಹಾಗೆ ಮಾಡಿಕೊಂಡು ಪುನಃ ನಾಟಕ ಮಾಡ್ತಾ ಇರ್ತಾಳೆ. ಹಾಗೆ ತಪ್ಪು ಮಾಡಿರೋದು ಅವಳೇ ರಾಜರೋಷ್ಟಾಗಿ ತಿರುಗ್ತಾ ಇದ್ದಾಳೆ, ನೀನೇನು ತಪ್ಪು ಮಾಡಿಲ್ಲ ಅಂತದ್ರಲ್ಲಿ ನೀನೇನು ಕಣ್ಣೀರು ಹಾಕ್ತಿದ್ಯಾ ಜ್ಯೋತಿಕಾ ಅಂತ ತಾತ ಹೇಳ್ತಿರ್ಬೇಕಾದ್ರೆ ದಶರಥ ಹೇಳ್ತಾ ಇರ್ತಾಳೆ, ಶಾರದಾ ಯಾವತ್ತೂ ಇಂಥ ತಪ್ಪನ್ನ ಮಾಡಿಲ್ಲ, ಯಾರಾದರೂ ತಪ್ಪು ಮಾಡಿದರೆ ಡೈರೆಕ್ಟಾಗಿ ಯಾರನ್ನೂ ಸಹ ಅವಳು ಮುಚ್ಚು ಮರೆ ಇಲ್ದಲೇ ಹೇಳ್ತಾ ಇದ್ಲು, ನ್ಯಾಯ ನಿಷ್ಠೆ ಅಂತ ಅಂತಿದ್ದವಳು ಯಾಕೆ ಇವತ್ತಿಂಥ ತಪ್ಪು ಮಾಡಿದ್ಲು ಅಂತ ದಶರಥ ಹೇಳ್ತಾ ಇದ್ರೆ, ಯಾಕೆ ಅಂತಂದ್ರೆ ಅವಳಿಗೆ ಕೊಬ್ಬು ನೆತ್ತಿ ಮೇಲೆ ಏರಿದೆ ಅದಕ್ಕೆ ಹಿಂಗೆ ಆಡ್ತಿದ್ದಾಳೆ ಅಂತ ಸುಮಿತ್ರ ಬೈತಾ ಇರ್ತಾಳೆ. ಹಾಗೆ ಹಾವಿಗೆ ಹಾಲರ್ದಂಗೆ ಆಯಿತು, ಅವಳನ್ನ ಕರ್ಕೊಬಂದು ನಾನೇ ಸಾಕ್ಬಿಟ್ಟು ಇವಾಗ ನಾನೇ ಕಚ್ಚಿಸ್ಕೊತಾ ಇದ್ದೀನಿ, ನೋಡಿ ಮಾವ ನನ್ನ ಒಳ್ಳೆತನನ ಅವರು ದುರುಪಯೋಗ ಮಾಡ್ಕೊಬಿಟ್ರು ಅಂತ ಅಂದಾಗ, ಅಳ್ಬೇಡ ಸುಮಿತ್ರ, ನೀನೇನು ಕಳ್ತೀಯ, ಅವರು ದುರುಪಯೋಗ ಪಡಿಸ್ಕೊಂಡಿದ್ದು ಅವ್ರು ಕಣ್ಣೀರು ಹಾಕಬೇಕು ನೀನಲ್ಲ ಅಂತ ತಾತ ಹೇಳ್ತಾ ಇರ್ತಾರೆ. ಅವ್ರು ಹೇಳ್ಬೇಕಂತದ್ರಲ್ಲಿ ನೀವಿಬ್ರು ಏನಕ್ಕೆ ಹತ್ತು ಕಣ್ಣೀರನ್ನ ವೇಸ್ಟ್ ಮಾಡ್ಕೊತಿದ್ದೀರಾ ಅಂತ ತಾತ ಅನ್ಬೇಕಾದ್ರೆ, ಈಗತ್ತೇನು ಪ್ರಯೋಜನ ಸುಮಿತ್ರ, ಕರ್ಕೊಬಂದಾಗಲೇ ನಾನು ಹೇಳಿದೆ ಈ ಹುಡುಗಿನ ಮನೇಲಿ ಇಟ್ಕೋಬೇಡಿ ಅಂತಂದರೆ ನನ್ನ ಮಾತನ್ನ ಕೇಳಿದ್ರ, ದೇವ್ರ ಥರ ಮೆರೆಸಿದ್ರಿ, ಇವಾಗ ಗೊತ್ತಾಯ್ತಾ ಅವಳು ದೇವ್ರ ಥರ ಅವಳು ಬುದ್ಧಿ ಇರೋದು ಅಂತ ಪಾರಿಜಾತ ಹೇಳ್ತಾ ಇರ್ತಾಳೆ. ಈ ಜೊತೆಗೆ ಮತ್ತೆ ಹೇಳ್ತಾ ಇರ್ತಾಳೆ, ಮಮ್ಮ ಯಾರು ಸಹ ಒಳಗಿನವ್ರಾಗಕ್ಕೆ ಸಾಧ್ಯನೇ ಇಲ್ಲ, ಹೊರಗಿನವ್ರು ಯಾವತ್ತಿದ್ರು ಹೊರಗಿನವರೇ, ಯಾರು ಸಹ ಬಂದು ಮಗಳು ಪ್ರೀತಿಯಾಗಿ ಅಪ್ಪನ ಪ್ರೀತಿ ಕೊಡೋಕ್ಕಾಗಲ್ಲ, ಯಾವತ್ತಿದ್ರು ಸ್ವಂತ ಮಗಳೇ ಅಲ್ವಮ್ಮಮ್ಮ, ನೀವು ಅವಳಿಗೆ ತಾಯಿ ಪ್ರೀತಿ ಕೊಡೋಕ್ಕೋದ್ರೆ, ಆದರೆ ಅವಳು ನಿಮ್ಮ ಮಗಳು ಪ್ರೀತಿನ ಕಿತ್ಕೊಂಡು ಈ ರಾಣಿಯಾಗಿ ಮೆರೆಯೋಕ್ಕೆ ಈ ಮನೇಲಿ ಪ್ರಯತ್ನ ಪಡ್ತಿದ್ದಾಳೆ ಅಂತ ಜ್ಯೋತಿಕ ಸುಳ್ಳು ಹೇಳ್ತಾ ಇರ್ತಾಳೆ. ಹಾಗೆ ತಾತನು ಸಹ ಕೋಪ ಮಾಡ್ಕೊಂಡು, ಇನ್ನು ಯಾವತ್ತು ನಮ್ಮ ಬದುಕಿಗೆ ಶಾರದಾ ಬರಲ್ಲ, ಬರೋಕ್ಕೆ ನಾನು ಬಿಡೋದು ಇಲ್ಲ, ಇದನ್ನೆಲ್ಲ ಮರ್ತು ಬಿಡಿ ಅಂತ ಅಂದಾಗ, ನಾವು ಮರೆತರೂ ಮಾವ ಅವಳು ಬಿಡಲ್ಲ, ಖಂಡಿತ ಏನಾದರೂ ಮಾಡೇ ಮಾಡ್ತಾಳೆ, ನಮ್ಮ ಬದುಕಲ್ಲಿ ಯಾಕೆ ಈ ರೀತಿ ಆಡ್ತಿದ್ದಾಳು ನನಗಂತೂ ಗೊತ್ತಿಲ್ಲ, ಅಷ್ಟಕ್ಕೂ ಇಷ್ಟೊಂಥರ ಹಠ ಮಾಡಿಕೊಂಡು ಈ ಎಂಗೇಜ್ಮೆಂಟ್ ಮದುವೆನ ನಿಲ್ಲಿಸ್ಬೇಕಂತ ಹೇಳ್ತಿದ್ದಾಳು, ನನಗಂತೂ ಒಂದು ಗೊತ್ತಿಲ್ಲ ಅಂತ ಈ ಕಡೆ ಸುಮಿತ್ರ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ. ದಶರಥ ಯೋಚನೆ ಮಾಡ್ತಾ ಇರ್ತಾನೆ, ಅಲ್ಲ ಶಾರದಾ ಯಾವತ್ತೂ ಸುಳ್ಳು ಮೋಸ ವಂಚನೆ ಮಾಡಿದವಳಲ್ಲ, ಅಂಥದ್ರಲ್ಲಿ ಏನಕ್ಕೆ ಅವಳು ಈ ರೀತಿ ಮಾಡ್ತಾ ಇದ್ದಾಳೆ, ಹಾಗಾದರೆ ನಾವೇನಾದರೂ ಅವಳನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀವ, ನನಗೆ ಕಾಣಗವಳು ಯಾವತ್ತೂ ಸುಳ್ಳು ಹೇಳಿಲ್ಲ, ಅಥವಾ ರೋಹನ್ ಬಗ್ಗೆ ನಾವೇನಾದರೂ ತಪ್ಪಾಗಿ ತಿಳ್ಕೊಂಡಿದ್ವಾ, ಏನಿರ್ಬೋದು ವಿಷಯ, ನಮಗೆ ಗೊತ್ತಿಲ್ಲದೇ ಕೈ ಮೀರಿ ಎಷ್ಟೋ ಘಟನೆಗಳು ನಡೀತಾ ಇದ್ದಾವೆ, ಹಾಗಾದರೆ ಇಲ್ಲಿ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ನಾನು ಯಾವ ರೀತಿ ತಿಳ್ಕೊಳ್ಳೋದು ಅಂತ ದಶರಥ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಎಲ್ಲರೂ ಬೇಜಾರಾಗಿ ಯೋಚನೆ ಮಾಡ್ತಾ ಇದ್ರೆ ಜ್ಯೋತಿಕ ಮೊಬೈಲ್ ರಿಂಗ್ ಆಗ್ತಾ ಇರುತ್ತೆ, ಹಾಗೆ ಸೈಲೆಂಟ್ ಮಾಡಿಬಿಟ್ಟು ಕಣ್ಣೀರು ಆಗ್ತಿರ್ಬೇಕಾದ್ರೆ ದಶರಥ, ನಾನೇನಾದರೂ ಶಾರದಾ ಬಗ್ಗೆ ಮಾತಾಡೋಕೆ ಹೋದರೆ ಎಲ್ಲರೂ ಬೇಜಾರಾಗಿದ್ದಾರೆ, ಮತ್ತೆ ಅವಳನ್ನ ಬೈತಾರೆ, ಏನು ಮಾತಾಡೋದು ಬೇಡ ಅಂತ ಸೈಲೆಂಟಾಗಿ ಕೂತ್ಕೊಂಡ್ರೆ ಫೋನ್ ಬರ್ತಿದ್ದನ್ನ ನೋಡಿ ಕಣ್ಣೀರು ಹಾಕ್ಕೊಂಡು ಹಾಗೆ ಮೇಲ್ಗಡೆ ಓಡೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಪಾರಿಜಾತ, ಈ ಗೋಲ್ಡಿ ಏನೋ ಇಲ್ಲಿ ನಡೆಸಿದ್ದಾಳೆ, ಆದರೆ ಏನು ನಡೆಸಿದ್ದಾಳೆ ಅಂತ ನನಗೊಂದು ಅರ್ಥ ಆಗ್ತಿಲ್ಲ, ಇವಳು ಅಷ್ಟಕ್ಕೂ ಏನು ಮಾಡಬೇಕು ಅಂತ ಹೊರಟಿದ್ದಾಳೆ ಅಂತ ಟೆನ್ಷನ್ ಮಾಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಶಾರದಾ ಸಿದ್ದು ಇಬ್ಬರು ರೆಸ್ಟೋರೆಂಟ್ಗೆ ಬಂದಿರಬೇಕಾದ್ರೆ, ಇವತ್ತಿನೇನು ಸ್ಪೆಷಲ್ ತಿಂಡಿ ಅಂತ ಬೋರ್ಡ್ ಮೇಲೆ ಬರೆಯೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ, ನಿನ್ನೆ ಸುಮಿತ್ರ ಬೈದಿದ್ದ ಮಾತೆಲ್ಲ ಶಾರದಾ ನೆನ್ಪು ಮಾಡ್ಕೋತಾ ಇರ್ತಾಳೆ. ಈ ನೀರಿನ ಜೊತೆಗೆ ಅಮ್ಮನ ಸಂಬಂಧನೂ ಸಹ ನಾನು
ಕಳ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ ಮಾತೆಲ್ಲ ನೆನ್ಪುಕೊಂಡು ಕಣ್ಣೀರಾಗ್ತಿರ್ಬೇಕಾದ್ರೆ ಸಿದ್ದು ಬರ್ತಾನೆ. ಏನು ಶಾರದವ್ರೆ ಮಾಡ್ತಾ ಇದ್ದೀರಾ? ಇನ್ನೂ ಸಿಕ್ಕಾಪಟ್ಟೆ ಕೆಲಸ ಇದೆ. ಇವತ್ತೇನು ಮೆನು ಅಂತ ಬೋರ್ಡ್ ಮೇಲೆ ಬರೀರಿ. ಇನ್ನು ಕುಕ್ಕಿಂಗು, ಕಟ್ಟಿಂಗು, ಬೇಕಿಂಗು, ಕ್ಲೀನಿಂಗ್ ಎಲ್ಲ ಇದೆ. ಇದನ್ನೆಲ್ಲ ಮಾಡಬೇಕು. ಬೇಗ ಬೇಗ ಬರೀರಿ ಅಂತ ಅಂದಾಗ, ಅಲ್ಲ ಸರ್ ಇಷ್ಟು ಆರಾಮಾಗಿ ಯಾವ ರೀತಿ ನೀವು ಇದ್ದೀರಾ? ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ನಿನ್ನೆ ನಡೆದಿದ್ದ ಘಟನೆಯಿಂದ ನನಗೆ ಹೊರಗಡೆ ಬರೋಕ್ಕಾಗ್ತಿಲ್ಲ ಅಂತ ಹೇಳ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ಇದೆಲ್ಲ ನನಗೆ ಕಾಮನ್ ಆಗಿದೆ. ತಾತ ಡೈಲಿ ಬೈಯೋದು, ನಾವು ಬೈಸ್ಕೊಳ್ಳೋದು ಇದೇ ಜೀವನ ಆಗಿದೆ. ಸೊ ಹಂಗಾಗಿ ನನಗಿದು ಯಾವಾಗಲೂ ಸಹ ಕಾಮನ್ ಅಂತ ಅನಿಸ್ಬಿಟ್ಟಿದೆ. ಇನ್ನೇನು ಮಾಡೋದು? ಒಂದು ವೇಳೆ ಈ ಸತ್ಯನ ಬೇರೆ ಯಾರಾದರೂ ಹೇಳಿದ್ರೆ ಸಹ ತಾತ ನಂಬ್ತಿದ್ರೂ, ನಾವು ಹೇಳಿದ್ಕೆ ನಮ್ಮ ಮೇಲೆ ತಿರುಗಿ ಬಿದ್ದಾರೆ ಅಷ್ಟೇ. ಏನೂ ಮಾಡೋಂಗಿಲ್ಲ. ಪರಿಸ್ಥಿತಿ ಇವಾಗ ನಮ್ಮ ವಿರುದ್ಧ ನಿಂತಿದೆ ಅಂತ ಅಂದಾಗ, ಹೌದು ಸರ್ ನೀವು ಹೇಳ್ತಾ ಇರೋದು ಕರೆಕ್ಟಾಗಿದೆ. ಆದರೆ ದೊಡ್ಡ ಡಿಸಿಷನ್ನ ತೊಗೊಳಕ್ಕಾಗ್ತಿಲ್ಲ. ಆರೋಪ ಬಂದಿರೋದು ಮೊಮ್ಮಗಳ ಮೇಲೆ, ಹಾಗೆ ಮದುವೆ ಹುಡುಗ ಮೇಲೆ ಬಂದಿದೆಯಲ್ವಾ, ಅದಕ್ಕೆ ಸಿಕ್ಕಾಪಟ್ಟೆ ಅವರಿಗೆ ಕೋಪ ಬಂದಿದೆ. ಆದರೆ ತಾತ ಸಮಾಧಾನವಾಗಿ ಕೂತು ಯೋಚನೆ ಮಾಡಿದರೆ ಅರ್ಥ ಆಗ್ತಿತ್ತೆ ಏನೋ ಗೊತ್ತಿಲ್ಲ. ತನ್ನ ಮೊಮ್ಮಗಳ ಲೈಫ್ ಆದರೂ ಉಳಿಯುತ್ತೆ ಅಂತ ಅನ್ಕೋಬೋದಿತ್ತು. ಆದರೆ ಅವರು ನಮ್ಮ ಮೇಲೆ ಸಹ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ, ಹೌದು ಸರ್ ನೀವು ಹೇಳ್ತಾ ಇರೋದು ಕರೆಕ್ಟಾಗಿದೆ. ಆದರೆ ಆ ರೋಹನ್ ಮೇಲೆ ಏನಕ್ಕೆ ತಾತನಿಗೆ ಅಷ್ಟೊಂಥರ ನಂಬಿಕೆ ಅಂತ ಅಂದಾಗ, ಏನು ಮಾಡೋಂಗಿಲ್ಲ, ದೊಡ್ಡವರು ಇದೇ ರೀತಿ ಮೋಸ ಹೋಗೋದು, ತಾವು ನೋಡಿರೋ ಹುಡುಗ ಪರ್ಫೆಕ್ಟು ಅಂತ ಭ್ರಮೇಲೆ ಅವ್ರು ಇನ್ನೂ ಬದುಕ್ತಿದ್ದಾರೆ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಹಾಗೆ ಇದನ್ನು ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ ಬಿಡಿ. ಆದರೆ ಇನ್ನೊಂದು ಖುಷಿ ಏನು ಅಂತಂದರೆ, ಸತ್ಯ ಗೊತ್ತಿದ್ರು ನಾವು ಹೇಳ್ದಲೇ ಬಂದಿದ್ರೆ ಇನ್ನು ನಮಗೆ ಗಿಲ್ಟು ಕಾಡ್ತಾ ಇತ್ತು. ಜ್ಯೋತಿಕನ ಲೈಫ್ ಹಾಳಾಗೋಕ್ಕೆ ನಾವು ಕಾರಣ ಆದ್ವಿ ಅಂತ ಅನ್ಕೋತಿದ್ವಿ. ಆದರೆ ಎಲ್ಲದೂ ಹೇಳಿದ್ವಲ್ಲ, ಈಗ ಮನಸ್ಸಿಗೆ ಎಷ್ಟೋ ಸಮಾಧಾನ. ಆ ವಿಷಯನ ಬಿಟ್ಟಾಕಿ ಶಾರದವ್ರೆ ಅಂತ ಸಿದ್ದು ಸಮಾಧಾನ ಮಾಡ್ತಾ ಇರ್ತಾನೆ. ಹಾಗೆ ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿಬಿಟ್ಟು ಹೇಳೋದನ್ನ ಹೇಳಿದ್ದೀವಿ, ಮುಂದೆ ಏನು ಮಾಡಬೇಕಂತ ಅವರೇ ಯೋಚನೆ ಮಾಡಲಿ ಅಂತ ಅಂದಾಗ, ಹೌದು ಸರ್ ನಮ್ಮ ಕರ್ತವ್ಯನ ನಾವು ಮಾಡಿದ್ವಿ, ಮುಂದೆ ಸುಮ್ಮನೆ ಇದ್ಬೇಡ ಅಂತ ಅಂದಾಗ, ದಟ್ಸ್ ಲಾಕ್ ಎ ಗುಡ್ ಗರ್ಲ್ ಶಾರದವ್ರೆ ಅಂತ ಹೇಳ್ಬಿಟ್ಟು, ಬನ್ನಿ ನೀವು ಬೇಜಾರು ಮಾಡ್ಕೋಬೇಡಿ ಅಂತ ಅಂದ್ಬಿಟ್ಟು ಬೋರ್ಡ್ ಮೇಲೆ ಈ ಸಮಯ ಕಳೆದು ಹೋಗುತ್ತೆ ಅಂತ ಬರೆದ್ಬಿಟ್ಟು, ಖಂಡಿತ ಒಂದಲ್ಲ ಒಂದು ದಿನ ನಿಮ್ಮ ಲೈಫಲ್ಲಿ ನಗು ಬರುತ್ತೆ ನೋಡಿ, ಬೇಜಾರು ಮಾಡ್ಕೋಬೇಡಿ ಅಂತ ಖುಷಿ ಪಡಿಸ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.